जय जय राम हरे जय जय सीता हरे जय जय राम हरे जय जय सीता हरे राम हरे हरे सीता हरे हरे राम हरे हरे सीता हरे हरे जय जय राम हरे जय जय सीता हरे जय जय राम हरे जय जय सीता हरे जय जय सीता हरे राम हरे ದಶರಥನುದರ ದೋಳ್ ಜನಿಸಿದ ಶ್ರೀ ಹರಿ ಲೋಕವ ಬೆಳಗುವ ರಾಮ ಹರೇ ಹರೇ ದಶರಥನುದರ ದೋಳ್ ಜನಿಸಿದ ಶ್ರೀ ಹರಿ ಲೋಕವ ಬೆಳಗುವ ರಾಮ ಹರೇ ಹರೇ ಸ್ವಯಂವರ ಸಭೆಯಲ್ಲಿ ಅರೆ ಧನುವ ಮುರಿದು ಸ್ವಯಂವರ ಸಭೆಯಲ್ಲಿ ಅರೆ ಧನುವ ಮುರಿದು ಸೀತೆಯ ವರಿಸಿದ ರಾಮ ಹರೇ ಹರೇ ಸೀತೆಯ ವರಿಸಿದ ರಾಮ ಹರೇ ಹರೇ ಜಯ ಜಯ ರಾಮ ಹರೇ ಜಯ ಜಯ ಸೀತಾ ಹರೇ जय जय सीता जय जय सीता हरे राम हरे ಅಂತೂ ವಾಲಿಯ ವಧೆಯಾಗಿ ನಾವೆಲ್ಲರೂ ಈಗ ಸೌಖ್ಯದಿಂದಿರುವೆವು. ಇನ್ನು ಸೀತಾನ್ವೇಷಣ ಕಾರ್ಯಕ್ಕೆ ನಾವೆಲ್ಲರೂ ಹಾಗೆ ಆಗಲಿ. ಅಹಲ್ಯ ಶಾಪ ವಿಮೋಚನೆ ಗೈದು ಮಿಥಿಲೆಗೆ ಸಾಗಿದ ರಾಮ ಹರೇ ಹರೇ ಅಹಲ್ಯ ಶಾಪ ವಿಮೋಚನೆ ಗೈದು ಮಿಥಿಲೆಗೆ ಸಾಗಿದ ರಾಮ ಹರೇ ಹರೇ ಸ್ವಯಂವರ ಸಭೆಯಲ್ಲಿ ಅರೆ ಧನುವ ಮುರಿದು ಸ್ವಯಂವರ ಸಭೆಯಲ್ಲಿ ಅರೆ ಧನುವ ಮುರಿದು ಸೀತೆಯ ವರಿಸಿದ ರಾಮ ಹರೇ ಹರೇ ಸೀತೆಯ ವರಿಸಿದ ರಾಮ ಹರೇ ಹರೇ ಜಯ ಜಯ ರಾಮ ಹರೇ ಜಯ ಜಯ सीता हरे जय जय राम हरे जय जय सीता हरे जय जय सीता हरे जय जय सीता हरे राम हरे राम 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 सीता राम 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 सीता राम 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 सीता राम 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 सीता ಅಂಬೋರು ಆಚಿ ಸೀತೆಯನ್ನ ಕಾಂಬೇನೆ ಪರಿಯ ಅಂಬೋರು ಆಚಿ ಸೀತೆಯನ್ನ ಕಾಂಬೇನೆ ಪರಿಯ ಬೆಂಬಿಡಾದೆ ನಂಬಿ ಬಂದೆ ಸೀತಾ जानकी
ಜಾನಕಿ, ಎಲ್ಲಿರುವೆ? ಒಂದು ಸಾರಿಯಾದರೂ ಮಾತನಾಡಬಾರದೆ? ದಿನಗಳು ಕಳೆದಂತೆಲ್ಲ ನನ್ನ ಚಿಂತೆಯು ಫಲವಾಗುತ್ತಿರುವುದಲ್ಲ. ಲಕ್ಷ್ಮಣ, ಲಕ್ಷ್ಮಣ! ಅಣ್ಣ ನಮಸ್ಕರಿಸಿರು ಅಣ್ಣ. ವಾಲಿ ಒಲೆಯಾಗಿ 1 ವರ್ಷ ಕಳೆದರು. ಸೀತಾನ್ವೇಷಣ ಕಾರ್ಯವು ಇನ್ನೂ ಪ್ರಾರಂಭವಾಗಲಿಲ್ಲ. ನೀನೀಗಲೇ ಹೋಗಿ ಸುಗ್ರೀವ ರಾಜನನ್ನು ಎಚ್ಚರಿಸಿ ಬಾ. ಆಗಲಿ ಅಣ್ಣ. ಹೋಗುವೆ ನಾಂ ಜವದೊಳಾಗ್ರಜ, ಈಗಲೇ ಸುಗ್ರೀವ ನನಗೆ ಹೋಗುವೆ ನಾಂ ಜವದೊಳಾಗ್ರಜ. ವಾಲಿ ವಿದಾರಣದಿ ಮೇಲಾದ ಪದವಿಯಳು ಗೋಳಾಡುತ್ತಿರುವ ಅಣ್ಣ. ವಾಲಿ ವಿದಾರಣದಿ ಮೇಲಾದ ಪದವಿಯಳು ಗೋಳಾಡುತ್ತಿರಲಿ. ಚರಿತವಂ ಮೆರತಿಹ ಚರಿತವಂ ಮೆರತಿಹ ನರೆಯ ವಿನಯ ವಿಧೇಯತೆಗಳ ಹೋಗುವೆ ನಾವು ಜವದೊಳಾಗ್ರಜ, ಈಗಲೇ ಸುಗ್ರೀವ ನನಗೆ ಹೋಗುವೆ ನಾವು ಜವದೊಳಾಗ್ರಜ. ಚಂಡಾಕಿರ ಮಗಳನ್ನು ಕಂಡು ನಿಜವನ್ನು ತಿಳಿದು ಪುಂಡ ತನೆಯನ್ನು ಬಿಡಿಸಿ. ಚಂಡಾಕಿರ ಮಗಳನ್ನು ಕಂಡು ನಿಜವನ್ನು ತಿಳಿದು ಪುಂಡ ತನೆಯನ್ನು ಚಂಡಕೋ ದಂಡದಿ ಚಂಡಕೋ ದಂಡದಿ ಖಂಡಿಸಿ ಅವನೇ ಗರ್ಭವನ್ನು ಹೋಗುವೆ ನಾ ಜವದೊಳಾಗ್ರಜ, ಈಗಲೇ ಸುಗ್ರೀವ ನನಗೆ ಹೋಗುವೆ ನಾ ಜವದೊಳಾಗ್ರಜ. ಅಗ್ರಜ, ನಿನ್ನ ಆಜ್ಞಾನುಸಾರವಾಗಿ ಸುಗ್ರೀವರಾಜನನ್ನು ಕರೆತಂದಿರುವೆ. ಆಗಲಿ. ವಾಲಿ ಸಂಹಾರವಾಗಿ ತಾನು ಪಟ್ಟಾಭಿಷೇಕನಾಗುವವರೆಗೂ ತಮ್ಮಲ್ಲಿ ಪರಮ ಸ್ನೇಹವನ್ನು ನಟಿಸಿ ಈಗ ಯೋಗಕ್ಷೇಮವನ್ನು ಮರೆಯದು ರಾಣಿ ವಿಲಾಸದಲ್ಲಿ ವಿವರಿಸುತ್ತಿರುವನೇನು? ನಮ್ಮನ್ನು ಕೈಲಾಗದೆಂದು ಏಡಿಗಳೆನ್ನಿಸಿ ತಿರುಬದೇನು? ಎಲ್ಲೋ ಸುಗ್ರೀವಾದ ಮನೆ, ಹಿಂದೆ ಅದ್ಭುತ ಪರಾಕ್ರಮಶಾಲಿಯಾದ ಪರಶುರಾಮನು ಶ್ರೀರಾಮನನ್ನು ಕೆಣಕಿ ಏನಾದನೆಂದು ತಿಳಿಯದು. ಕರಭೂಷಣಾದಿ ರಾಕ್ಷಸರು ಯಾವ ಗತಿಯನ್ನು ಅನುಭವಿಸಿದ್ರೆ ನಿನಗೆ ತಿಳಿಯದು. ಎಲ್ಲವೋ ದ್ರೋಹಿಯೇ, ವಂಚಕನೇ, ನಿನ್ನ ಪಟ್ಟಣ ಮಲ ಸುಟ್ಟು ಸೂರ್ಯ ಮಾಡಿಬಿಡುವೆನು. ಸುಡುವೆ ಅಂಕಿಸ್ಕೆಂದೇನು ನಾ, ಸುಡುವೆ ಅಂಕಿಸ್ಕೆಂದೇನು ನಾ, ಪಡ ಪಡ ಕಪಿಕುಲವನ್ನೆಲ್ಲ ಕಡಿದು ಕೊಡವಿಯಲ್ಲಿಡುವೆ. ಕೆಡುಕನೋ ಸುಗ್ರೀವ ದಮನ, ಕೆಡುಕನೋ ಸುಗ್ರೀವ ದಮನ, ಪೊರಸೀಳಿ ಕೋಪಾಗ್ನಿಗಾಹುತಿಯ ಕೊಡುವೆ. ಏತಕ್ಕೆ ಕೋಪಿಸುವೆ ರಾಮಾನುಜನಿ ಪರಿಯೇತಕ್ಕೆ ಕೋಪಿಸುವೆ. ಏತಕ್ಕೆ ಕೋಪಿಸುವೆ ರಾಮಾನುಜನಿ ಪರಿಯೇತಕ್ಕೆ ಕೋಪಿಸುವೆ. ಬೀತಾರದೆಮ್ಮಳು ಬೀತಾರದೆಮ್ಮಳು ಖ್ಯಾತಿ ಬಂದರೆ ನೀವು ಏತಕ್ಕೆ ಕೋಪಿಸುವೆ. ಏತಕ್ಕೆ ಕೋಪಿಸುವೆ. ಅರುಷದಿಂದಲೇ ಪರಮ ಪುರುಷನು ಹೃದಯದನ್ನ ಶಿರದಿ ಧರಿಸಿ, ಅರುಷದಿಂದಲೇ ಪರಮ ಪುರುಷನು ಹೃದಯದನ್ನ ಶಿರದಿ ಧರಿಸಿ ಧರೆಯುತ್ತ ನಿರುತ್ತದಿ ಧರೆಯೊಳಗಿರುವೆವು. ಧರೆಯುತ್ತ ಧರೆಯೊಳಗಿರುವೆವು ನಿರುತ್ತದಿ ವರದ ಶರತ ಸುತ ಏತಕ್ಕೆ ಕೋಪಿಸುವೆ. ಪರಿಯೇತಕ್ಕೆ ಕೋಪಿಸುವೆ. ದೇವ ಲಕ್ಷ್ಮಣ ರಾಜೇಂದ್ರ, ಮಳೆಗಾಲವಾದ್ದರಿಂದ ಚದರಿ ಹೋಗಿದ್ದ ಕಪಿ ಸೈನ್ಯವನ್ನು ಒಟ್ಟಿಗೂಡಿಸುವಲ್ಲಿ ಸ್ವಲ್ಪ ತಡವಾಯಿತು. ಕ್ಷಮಿಸಬೇಕು ಕ್ಷಮಿಸಬೇಕು. ಏನೋ
ಶಾಂತನಾಗಬೇಕೆ? ಛೀ, ಅವಿವೇಕಿಗಳಿಲ್ಲ. ತಮ್ಮಿಂದ ಉಪಕಾರವನ್ನು ಹೊಂದಿ ನಾನು ಮಾಡಿದ ವಾಗ್ದಾನದಂತೆ ವರ್ಷ ಕಳೆದರೂ ಬಾರದಂತೆ ರಾಣಿ ವಿಲಾಸಲ್ಲಿ ವಹಿಸುತ್ತೇನೇನು? ಕೆಲವೋ ಅಂಗದ, ಜಾಗೃತಿಯಾಗಿ ಸುಗ್ರೀವರಾಜನು ಕರೆತಂದರೆ ಅಪ್ಪಣೆ ಇಲ್ಲವಾದರೆ ಅಪ್ಪಣೆ ಆಗಲಿ. ಜಾನಕಿ ಪ್ರಾಣ ಸಖಿ ಅಗಲಿದೆಯ ಕಮಲಮುಖಿ. ಜಾನಕಿ ಜಾನಕಿ ಪ್ರಾಣ ಸಖಿ ಅಗಲಿದೆಯ ಕಮಲಮುಖಿ. ಜಾನಕಿ ಸೀತಾ ಜಾನಕಿ ಪ್ರಾಣ ಸಖಿ ಅಗಲಿದೆಯ ಕಮಲಮುಖಿ. ಜಾನಕಿ ಜಾನಕಿ ಸೀತಾ ಪುಣ್ಯರೂಪಿಣಿ ಪಂಚವಟಿ ತಟ ಪುಣ್ಯರೂಪಿಣಿ ಗೋದಾನಂದಿತ ಹಂಸಗಮನಿ. ಗೋದಾನಂದಿತ ಹಂಸಗಮನಿ ಚಿತ್ರಕೂಟ ಸಂಚಾರಿಣಿ ತರುಣಿ. ಸೀತಾ ಸೀತಾ ಚಿತ್ರಕೂಟ ಸಂಚಾರಿಣಿ ತರುಣಿ. ಚಿತ್ರಕೂಟ ಸಂಚಾರಿಣಿ ತರುಣಿ. ಅಯೋಧ್ಯ ಜನಮನ ಹೃದಯ ಉಲ್ಲಾಸಿನಿ. ಜಾನಕಿ ಅಯೋಧ್ಯ ಜನಮನ ಹೃದಯ ಉಲ್ಲಾಸಿನಿ. ಜಾನಕಿ ಪ್ರಾಣ ಸಖಿ ಅಗಲಿದೆಯ ಕಮಲಮುಖಿ. ಜಾನಕಿ ಜಾನಕಿ ನೀನಿಲ್ಲದೆನ್ನಯ ಬಾಳಿದು ವಿಫಲ. ನೀನಿಲ್ಲದೆನ್ನಯ ಬಾಳಿದು ವಿಫಲ. ಚಿತ್ತ ಸಂಚಿತ ತಂತು ಜಾಲ. ಚಿತ್ತ ಸಂಚಿತ ತಂತು ಜಾಲ. ವಿರಹ ವೇದನೆ ಸಹಿಸಲ ಸದಳ. ಸೀತಾ ಸೀತಾ ವಿರಹ ವೇದನೆ ಸಹಿಸಲ ಸದಳ. ಜಾನಕಿ ವಿರಹ ವೇದನೆ ಸಹಿಸಲ ಸದಳ. ತನುವು ದಹಿಸುತ್ತ ಚಿರಂತ ಚಿತ್ತಾನದಿ. ತನುವು
ಚಿತ್ತಾನದಿ ಜಾನಕಿ ಪ್ರಾಣ ಸಖಿ ಅಗಲಿದೆಯ ಕಮಲಮುಖಿ ಜಾನಕಿ ಸೀತಾ 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 ಸುಗ್ರೀವನನ್ನು ಎಚ್ಚರಿಸಲು ಹೋದ ಲಕ್ಷ್ಮಣನು ಇನ್ನೂ ಬಾರಲಿಲ್ಲವಲ್ಲ. ಕುಪಿತನಾಗಿ ಹೋದವನು ಅಲ್ಲಿ ಏನು ಅನರ್ಥವು ಮಾಡಿಕೊಂಡಿರುವನೋ ಕಾಣೆ. ಅಣ್ಣ 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 ನಿನ್ನ ಆಜ್ಞಾನುಸಾರವಾಗಿ ಸುಗ್ರೀವರಾಜನನ್ನು ಕರೆತಂದಿರುವೆನು ನೋಡೋಣ. ಇದೋ ಇತ್ತಲೇ ಬರ್ತಿರುವೆ. ಮನ್ನಿಸೈ ಮಹಾನುಭಾವ ಸನ್ನುತ ಸುಗುಣಾಕರ ಮನ್ನಿಸೈ ಮಹಾನುಭಾವ ಸನ್ನುತ ಸುಗುಣಾಕರ ಚಂಡ ಕೋಪದಿಂತು ನೀನು ಕಂಡ ಮುಗುಳ್ವು ತೈತರೆ ಚಂಡ ಕೋಪದಿಂತು ನೀನು ಕಂಡ ಮುಗುಳ್ವು ತೈತರೆ ಕಂಡು ಬೆದರ್ವರು ಅಮರರೋ ರಾಮ 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 ಕಂಡು ಬೆದರ್ವರು ಅಮರರು ಬ್ರಹ್ಮಾಂಡ ಉಳಿವುದೇ ಬಿಡೈ ಕಂಡು ಬೆದರ್ವರು ಅಮರರು ಬ್ರಹ್ಮಾಂಡ ಉಳಿವುದೇ ಬಿಡೈ ಮಾನವೇಂದ್ರ ಮಾನವೇಂದ್ರ ನಿಮ್ಮನು ಉದಾಸೀನತೆಯನ್ನು ತೋರ್ಪರೆಯೇ ಮಾನವೇಂದ್ರ ನಿಮ್ಮಲಿ ಉದಾಸೀನತೆಯನ್ನು ತೋರ್ಪರೆ ಮಾನ ಪ್ರಾಣ ಉಳಿಸಿ ಪೊರೆಯ ರಾಮ ರಾಮ ಪ್ರಾಣ ಉಳಿಸಿ ಪೊರೆಯ ಮಾನ ಪ್ರಾಣ ಉಳಿಸಿ ಪೊರೆಯ ಮಾನ ಪ್ರಾಣ ಮಾನ ಪ್ರಾಣ ಉಳಿಸಿ ಪೊರೆಯ ಮಾನ ಪ್ರಾಣ ಉಳಿಸಿ ಪೊರೆಯ ಮಾನ ಪ್ರಾಣ ಉಳಿಸಿ ಪೊರೆಯ ಮಾನ ಪ್ರಾಣ ಉಳಿಸಿ ಪೊರೆಯ ಮಾನವೇಂದ್ರ ತನುಭವ ಶ್ರೀ ಮನ್ನಿಸೈ ಮಹಾನುಭಾವ ಸನ್ನುತ ಸುಗುಣಾಕರ ಸುಗುಣಾಕರ ರಾಮ ರಾಮ ಅಂಗದ ಕುಮಾರ ನಿನಗೆ ಮಂಗಳವಾಗಲಿ. ಮಳೆಗಾಲದ ಪ್ರಯುಕ್ತ ಚದುರು ಹೋಗಿದ್ದ ಕಪಿ ಸೈನ್ಯವನ್ನು
ಒಟ್ಟಿಗೂಡಿಸುವಲ್ಲಿ ಸ್ವಲ್ಪ ತಡವಾಯಿತು, ಕ್ಷಮಿಸಬೇಕು. ಸರಿ, ಆಗಲಿ. ನಿಮ್ಮ ಚಿಕ್ಕಪ್ಪನಾದ ಸುಗ್ರೀವರಾಜನಲ್ಲಿ ಇದೋ ಇತ್ತಲೇ ಬರುತ್ತಿರುವ ಪ್ರಭು, ಆಜ್ಞಾಧಾರಕರಾದ ನಮ್ಮ ಮೇಲೆ ಎಷ್ಟೊಂದು ಕೋಪವೇ. ಆಜ್ಞಾಪಿಸಿದ್ರೆ ನಾವು ಶಿರಸಾವಹಿಸಿ ನಡೆಸು. ಸುಗ್ರೀವರಾಜ, ನಿನಗೆ ಮಂಗಳವಾಗಲಿ. ನಿಮ್ಮ ಸಚಿವ ಶ್ರೇಷ್ಠನಾದ ಆಂಜನೇಯನಲ್ಲಿ ತಮ್ಮ ಧ್ಯಾನವನ್ನೇ ಮಾಡ್ತಾರೆ. ಸಮರ್ಥ ಮನೋಜಾವತಾರ ವಿನುತಾಭಿರಾಮ ಮನೋಜಾವತಾರ ವಿನುತಾಭಿರಾಮ ಮನೋಜಾವತಾರ ವಿನುತಾಭಿರಾಮ ಮನೋಜಾವತಾರ ವಿನುತಾಭಿರಾಮ ಮನೋಜಾವತಾರ ವಿನುತಾಭಿರಾಮ ಅನಗರಾಘವ ಅವನೀದವ ಅನಗರಾಘವ ಅವನೀದವ ಅಭಿವಾದಯಾಮಿ ರಘೋತ್ತಮ ಸುಖಾದಿ ಶುಭಾದಿ ಸುಖಾದಿ ಶುಭಾದಿ ಅಭಿವಾದಯಾಮಿ ರಘೋತ್ತಮ ಮುನಿಯಾದ ಪಾಲ ಘನಯೋಗಶೀಲ ಮುನಿಯಾದ ಪಾಲ ಘನಯೋಗಶೀಲ ಮುನಿಯಾದ ಪಾಲ ರಾಮ ರಾಮಚಂದ್ರ ಮುನಿಯಾಗ ಪಾಲ ಧನಯೋಗಶೀಲ ಮುನಿಯಾಗ ಪಾಲ ಧನಯೋಗಶೀಲ ಮುನಿಯಾಗ ಪಾಲ ಘನಯೋಗಶೀಲ ಮುನಿಯಾಗ 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 ಪಾಲ ಘನಯೋಗಶೀಲ ಮುನಿಯಾಗ ಪಾಲ ಘನಯೋಗಶೀಲ ಮುನಿಯಾಗ ಪಾಲ ಘನಯೋಗಶೀಲ ಗುಣಧಾಮ ರಾಮ ಗುಣಭೋ ವಿಭೋ ಗುಣಧಾಮ ರಾಮ ಗುಣಭೋ ವಿಭೋ ಅಭಿವಾದಯಾಮಿ ರಘೋತ್ತಮ ಸುಖಾದಿ ಶುಭಾದಿ ಸುಖಾದಿ ಶುಭಾದಿ ಅಭಿವಾದಯಾಮಿ ರಘೋತ್ತಮ ರಾಮ ರಾಮಚಂದ್ರ ಪ್ರಭು ರಾಮಚಂದ್ರ ಮಾರುತಿ, ನಿನಗೆ ಮಂಗಳವಾಗಲಿ. ಸುಗ್ರೀವರಾಜ, ಪ್ರಭು ಈವರೆಗೆ ನಿನ್ನ ಮುಂದಿನ ಕಾರ್ಯವನ್ನು ನೇಮಿಸು. ಪ್ರಭು, ಈಗಾಗಲೇ ಪೂರ್ವ ಪಶ್ಚಿಮ ಉತ್ತರ ದಿಕ್ಕಿಗೆ ನಾನಾ ಕಪಿಗಳನ್ನು ಕಳಿಸಿರುವನು. ಈಗ ತಮ್ಮ ಅಪ್ಪಣೆಯನ್ನು ಪಡೆದು ಈ ಮಾರುತಿಯ ಮುಖಂಡತ್ವದಲ್ಲಿ ಈ ಪಿತಾಮಹ ಜಾಂಬುವಂತರ ಮಾರ್ಗದರ್ಶನದಲ್ಲಿ ಯುವರಾಜ ಅಂಗನ ನೇತೃತ್ವದಲ್ಲಿ ನಳ ನೀಲ ಗವ್ಯ ಗವಾಕ್ಷಿ ಗಂಧಮಾದನ ಮುಂತಾದ ಮಹಾ ಬಲಶಾಲಿಗಳಾದ ಕಪಿಗಳನ್ನು ದಕ್ಷಿಣಾಭಿಮುಖವಾಗಿ ಕಳಿಸಿಕೊಡುತ್ತಿರುವನು.
ನಮ್ಮ ಅಪ್ಪಣೆ ಆದ್ರೆ ಮಾರುತಿ ಒಡೆಯ ನೀನು ಪಾಂಡ್ಯ, ಚೇರ, ಕೇರಳ ಮುಂತಾದ ದೇಶಗಳ ಸಂಚರಿಸಿ ಮಾತೆಯವರನ್ನ ಚೆನ್ನಾಗಿ ಹುಡುಕಬೇಕು. ಅಲ್ಲಿಂದ ನರ್ಮದಾ, ಸಿಂಧು, ಗೋದಾವರಿ ತಟದಲ್ಲಿ ಚೆನ್ನಾಗಿ ಹುಡುಕಿ ಅಗಸ್ತ್ಯಾಶ್ರಮವನ್ನು ಸೇರು. ಅಲ್ಲಿ ಅಗಸ್ತ್ಯ ಮಹರ್ಷಿಗಳ ಆಶೀರ್ವಾದ ಪಡೆದು ಮುಂದೆ ಹೋದರೆ ದಕ್ಷಿಣ ಸಮುದ್ರ ಸಿಕ್ಕುವುದು. ಅಲ್ಲಿಯೂ ಚೆನ್ನಾಗಿ ಅಲ್ಲಿ ಅಂಗಾರಿಕೆ ಎಂಬ ರಕ್ಕಸಿಗಳು ಅವಳಿಗೆ ಎದುರಿಗೆ ಮುಂದೆ ಹೋಗು. ಪಿತೃಲೋಕವು ಸಿಕ್ಕುವುದು, ಅಲ್ಲಿಯೂ ಚೆನ್ನಾಗಿ ಹುಡುಕು. ಆದರೆ ಮುಂದಕ್ಕೆ ಮಾತ್ರ ಹೋಗಬೇಡ. ಏತಕ್ಕೆ ಒಡೆಯ? ಏಕೆಂದರೆ ಅಲ್ಲಿ ಸೂರ್ಯರಶ್ಮಿ ಬೀಳುವುದಿಲ್ಲ. ಆದ್ದರಿಂದ ಹೀಗೆ ಒಂದು ಮಾಸದ ಅವಧಿಗಾಗಿ ಸೀತಾ ಮಾತೆಯವರ ಕುಶಲ ವಾರ್ತೆಯನ್ನು ತರಬೇಕು. ಅವಧಿ ಮುಗಿಯುವುದರೊಳಗಾಗಿ ಇದು ಈ ಸುಗ್ರೀವಾಜ್ಞೆ ತಿಳಿಯುತ್ತೆ. ಸಚಿವ ಶ್ರೇಷ್ಠನಿಗೆ ಹೇಳಬೇಕಾದ್ದೇನಿದೆ? ಸುಗ್ರೀವರಾಜ, ಈ ನಾನಾ ದಿಕ್ಕುಗಳಲ್ಲಿರತಕ್ಕ ವಿಷಯಗಳು ನಿನಗೆ ಹೇಗೆ ತಿಳಿದೆ? ನಮ್ಮ ಅಣ್ಣನಿಂದ ಪ್ರಾಣ ಉಳಿಸ್ಕೊಳ್ಳುವಾಗ ಅಲ್ಲೆಲ್ಲ ಸಂಚರಿಸಿ ಬಂದಿರೋ ತಗೋ. ಆಗಲಿ ಮಾರುತಿ, ಈ ಮಹತ್ತರಕವಾದ ಕಾರ್ಯವು ನಿನ್ನಿಂದ ಸಾಧ್ಯವೇ? ದೇವದೇವ, ಆಪತ್ ಬಾಂಧವ, ಅನಾಥ ರಕ್ಷಕ, ಏನು ಹೇಳಿದೆ ಸ್ವಾಮಿ, ಏನು ಹೇಳಿದೆ? ಶ್ರೀರಾಮನೆ ನಿನ್ನಯ ಕರುಣಾರಸ ವಿಲಸತ್ಕಟಾಕ್ಷಮದೊಂದಿದೆ. ಶ್ರೀರಾಮನೆ ನಿನ್ನಯ ಕರುಣಾರಸ ವಿಲಸತ್ಕಟಾಕ್ಷಮದೊಂದಿದೆ. ಕ್ಷಣದೋ ಆರಾವಣನಂ ಸದಬಳೆದು ಆರ ಜನಕ ಜಯ ಕುಶಲ ವಾರ್ತೆಯಂ ತಂಗೊಪ್ಪಿಸುವಿನೊಲವಿನಿ ರಾಮ ರಾಮಚಂದ್ರ. ಪ್ರಭು, ನಿನ್ನ ಅನುಗ್ರಹಣೆ ಆಶೀರ್ವಾದ ಹೊಂದಿದ್ದೆ. ಆದರೆ ಆ ದುರುಳನಾದ ರಾವಣನ ಬಲಾಬಲಗಳನ್ನು ತಿಳಿಯುವುದಲ್ಲದೆ ಜಗನ್ಮಾತೆಯ ಕುಶಲ ವಾರ್ತೆಯನ್ನು ತಿಳಿದು ಬರುವೆನು. ಅವಧಿ ಮುಗಿಯುವುದರೊಳಗಾಗಿ. ಮಾರುತಿ, ಬಹಳ ಸಂತೋಷ. ಸೀತೆಯನ್ನು ಗುರುತು ಹಿಡಿಯುವುದಕ್ಕಾಗಿ ನಾನು ಕೆಲವು ಗುರುತುಗಳನ್ನು ಹೇಳುವೆ. ಹೀಗೆ ಬಾ. ಹಾಗೆಯೇ ಕಾಕಾಸುರ ವೃತ್ತಾಂತವನ್ನು ಬಹು ಗೌಪ್ಯವಾಗಿ ಹೇಳಬೇಕು. ಆಯ್ತು. ಜಾನಕಿ ಗರುಹುವ ಪರಿಯಿದ ಕೇಳಿ ಮಾರುತಿ ಕೇಳುವೆನು. ಜಾನಕಿ ಗರುಹುವ ಪರಿಯಿದ ಕೇಳಿ ಮಾರುತಿ ಮುರಿದು ನಲಿದು ಸೀತೆಯ ಕರ ಪಲ್ಲವಗಳ ಸೀತೆಯ ಕರ ಪಲ್ಲವಗಳ ಪೀಡಿ ಜಾನಕಿ ಗರುಹುವ ಪರಿಗಿದ ಕೇಳಿ ಮಾರುತಿ ಮಾರುತಿ
ಅಂಗುಳಿಕೆಯನ್ನು ಆಕೆಗೆ ಕೊಟ್ಟು ಆಕೆಯಿಂದ ಅಭಿಜ್ಞಾ ವಸ್ತುವೊಂದನ್ನು ತೆಗೆದುಕೊಂಡು 1 ಮಾಸದ ಅವಧಿಯೊಳಗಾಗಿ ಬರಬೇಕು. ತಿಳಿಯುತ್ತೆ? ಮಹದಾಜ್ಞೆ ಒಡೆಯ, ಮಹದಾಜ್ಞೆ. ಕಪಿವೀರರೇ, ಇಂದು ಮೊದಲುಗೊಂಡು ಜಗನ್ಮಾತೆಯ ದರ್ಶನವಾಗುವ ತನಕ ಫಲಹಾದಿಗಳನ್ನು ಭುಂಜಿಸುವುದಿಲ್ಲ. ಇದಕ್ಕೆ ಶ್ರೀರಾಮಚಂದ್ರನ ಪಾದವೇ ಸಾಕ್ಷಿ. ಲಕ್ಷ್ಮಣ ದೇವ, ಜಗನ್ಮಾತೆಯ ದರ್ಶನವಾದಾಗ ತಮ್ಮ ವಿಚಾರವಾಗಿ ಏನೆಂದು ತಿಳಿಸಲಿ? ಅಯ್ಯ ಮಾರುತಿ, ಮಾತೆಯವರ ದರ್ಶನವಾಗುತ್ತಿದ್ದಂತೆ ನನ್ನ ಪ್ರಣಾಮಗಳನ್ನು ತಿಳಿಸು. ಮಹದಾಜ್ಞೆ, ಮಹದಾಜ್ಞೆ. ರಾಮಚಂದ್ರ ಮಾಪಾಯಿ ದಯಾಳು, ಅಗಹರ ಪರಮ ಕೃಪಾಳು. ರಾಮಚಂದ್ರ ಮಾಪಾಯಿ ದಯಾಳು, ಅಗಹರ ಪರಮ ಕೃಪಾಳು. ಸಕಲ ಲೋಕದವನೇ ರಾಮ. ಸಕಲ ಲೋಕದವನೇ ಮಾಧವನೇ, 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 ಶ್ರೀಧವನೇ. ಸಕಲ ಲೋಕದವನೇ ನಿಖಿಲಾಸುರಗಮನೇ, ಮುರಹರನೇ. ನಿಖಿಲಾಸುರಗಮನೇ, ಮುರಹರನೇ. ರಾಮಚಂದ್ರ ಮಾಪಾಯಿ ದಯಾಳು, ಅಗಹರ ಪರಮ ಕೃಪಾಳು, ಪರಮ ಕೃಪಾಳು, ಪರಮ ಕೃಪಾಳು. ರಾಮ 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 ಸೀತಾ ರಾಮ 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 ಸೀತಾ ರಾಮ. ಜೈ ಜೈ ರಘುವೀರ ಸಮರ್ಥ. ಆಂಜನೇಯ, ಅದೋ ನೋಡು, ಅತ್ತ ಯಾವುದೋ ಒಂದು ಭೂತವು ನಮ್ಮನ್ನೇ ನುಂಗಲು ಇತ್ತ ಓಡಿ ಬರುತ್ತಿರುವುದು. ಕೈಕೆಯೋರ್ವಳಿಂದ ಎಂತಹ ವಿಪತ್ ಪರಂಪರೆಗಳು ಒದಗಿದವು. ಅಂಗದ ಕುಮಾರ, ಮಹಾಪರಾಕ್ರಮಶಾಲಿಯಾದ ಜಟಾಯುವೆ ಮೃತಪಟ್ಟ ಮೇಲೆ ಇನ್ನು ನಮ್ಮಂತವರ ಪಾಡೇನು? ವನವಾಸವಂ ಪೊಂದೆ ರಾಮ, ವನವಾಸವಂ ಪೊಂದೆ ರಾಮ. ಸತಿಯ ನಳಿದ ನಕಟ ಪೌಲಸ್ತ್ಯದಿಂ ಸೀತೆ ಪೌಲಸ್ತ್ಯದಿಂ ಸೀತೆ ದೈತೇಂದ್ರನ ಕೈಯೋಳ್ ಸಿಲುಕಿ ಬಹು ಕಷ್ಟಪಡುತ್ತಿಹಳೆ. ಯಮಗೂ ಬಂದುದೇ ಪ್ರಾಣನಾಶ. ರಾಮ ವನವಾಸವಂ ಪೊಂದೆ ರಾಮ. ಮಹಾಪರಾಕ್ರಮಶಾಲಿಯಾದ ಜಟಾಯುವೆ ಮೃತಪಟ್ಟ ಮೇಲೆ ಇನ್ನು ನಮ್ಮಂತವರ ಪಾಡೇನು? ನಮ್ಮಂತವರ ಪಾಡೇನು? ಅಯ್ಯ, ಈಗ ಮೃತಪಟ್ಟವನೆಂದು ಹೇಳಿದರಲ್ಲ, ಆತನು ಯಾರು? ಅಯ್ಯ,
ಆತನು ಮಹಾಪರಾಕ್ರಮಶಾಲಿಯಾದ ಜಟಾಯುವಯ್ಯ, ಜಟಾಯು. ಆ ಜಟಾಯು ಕೊನೆಗೂ ಮರಣ ಹೊಂದಿದೆಯಾ? ಅಯ್ಯ ಪಕ್ಷಿರಾಜ, ಆತನ ಮರಣ ವಾರ್ತೆಯನ್ನು ಕೇಳಿ ದುಃಖಿಸಲು ಕಾರಣವೇನು? ಅಯ್ಯ, ನಾವಿಬ್ಬರು ಅಣ್ಣ ತಮ್ಮಂದಿರು. ಒಂದು ದಿವಸ ಪಂಥ ಕಟ್ಟಿಕೊಂಡು ಸೂರ್ಯಮಂಡಲದವರೆಗೂ ಹಾರಿದೆವು. ಆ ಸೂರ್ಯ ರಶ್ಮಿಯಿಂದ ನನ್ನ ತಮ್ಮನ ರೆಕ್ಕೆಗಳನ್ನು ಸುಡುತ್ತಿದ್ದು ನಾನು ಕಂಡು ಅವನನ್ನು ಉಳಿಸಲು ಹೋಗಿ ನಾನು ರೆಕ್ಕೆಗಳನ್ನು ಸುಟ್ಟಿಕೊಂಡು ಇಲ್ಲೆಯೇ ಬಿದ್ದೆನು. ಈ ಮಾರ್ಗದಲ್ಲಿ ಹೋಗುತ್ತಿದ್ದ ಮತಂಗ ಮಹರ್ಷಿಗಳು ಎಂದು ರಾಮದೂತರು ಬಂದು ರಾಮಧ್ಯಾನ ಮಾಡುವರು, ಅಂದು ನಿನ್ನ ರೆಕ್ಕೆಗಳು ಬರುವೆಂದು ಹೇಳಿದರಯ್ಯ. ಅಯ್ಯ, ನೀವು ನಿಜವಾದ ರಾಮದೂತರೇ ಆಗಿದ್ದರೆ ನನಗೊಂದು ಬಾರಿ ನೀವು ರಾಮಧ್ಯಾನವನ್ನು ಮಾಡುವಿರೇನಯ್ಯ? ಹೌದು ಹೌದು, ನಾವು ನಿಜವಾಗಲೂ ರಾಮದೂತರೇ. ಆಂಜನೇಯ, ಸಾಯುವುದಕ್ಕೆ ಮುಂಚೆ ಉಪಕಾರವನ್ನು ಮಾಡಿ ಪುಣ್ಯ ಕಟ್ಟಿಕೊ. ರಾಮ 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 ಸೀತಾ ರಾಮ 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 ಸೀತಾ ರಾಮ 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 ಸೀತಾ ರಾಮ 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 ಸೀತಾ ರಾಮ 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 ರಾಮ. ಅಯ್ಯ ಕಪಿವೀರರೇ, ನೀವು ಮಾಡಿದ ರಾಮಧ್ಯಾನದಿಂದ ನನ್ನ ರೆಕ್ಕೆಗಳು ಬಂದವು. ಈಗ ಹೇಳಿ, ನನ್ನಿಂದ ಆಗಬೇಕಾದ ಸಹಾಯವೇನು? ಅಯ್ಯ ಪಕ್ಷಿರಾಜ, ಪಕ್ಷಿಗಳಿಗೆ ಬಹು ದೂರದ ನೋಟ ಅತಿ ಸೂಕ್ಷ್ಮವಾಗಿ ಗೋಚರಿಸುವುದಂತೆ. ಆದ್ದರಿಂದ ಆ ದುರುಳನಾದ ದಶಕಂಠ ರಾವಣನು ಜಗನ್ಮಾತೆಯನ್ನು ಎಲ್ಲಿ ಬಚ್ಚಿಟ್ಟಿರುವನೆಂದು ನಿನ್ನ ಸೂಕ್ಷ್ಮ ದೃಷ್ಟಿಯನ್ನು ನೋಡಿ ತಿಳಿಸಿದರೆ ಮಹಾದುಪಕಾರವಾಗುವುದು. ಆಗಬಹುದು. ಅಯ್ಯ ಕಪಿವೀರರೇ, ಮುಂದೆ ಕಾಣುವ ದಕ್ಷಿಣ ಸಮುದ್ರವನ್ನು ದಾಟಿ ಮುಂದೆ ಹೋದರೆ ತ್ರಿಕುಟಾಚಲವೆಂಬ ಸಮುದ್ರವಿರುವುದು. ಅಲ್ಲಿ ರಾವಣನೆಂಬ ಅವನು ಲಂಕಾನಗರವನ್ನು ಕಟ್ಟಿಕೊಂಡಿರುವನು. ಅಲ್ಲಿಗೆ ನೀವು ಹೋದರೆ ನಿಮ್ಮ ಕಾರ್ಯವು ಕೈಗೊಳ್ಳುವುದು. ನಿಮಗೆ ರಾಮಾನುಗ್ರಹಂಟವಾಗಲಿ. ನೀವಿಂದ ಹೋಗಿ ಬನ್ನಿ, ನಿಮಗೆ ಮಂಗಳವಾಗಲಿ. ಜೈ ಜೈ ರಘುವೀರ ಸಮರ್ಥ. ರಾಮ 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 ಸೀತಾ ರಾಮ ರಾಮ ರಾಮ. ಗಗನವತಾಗೆ ನೀರ್ ಪಳುಕುವ ತುಂಗ ತರಂಗ ಸಂಗಮೇ, ಗಗನವತಾಗೆ ನೀರ್ ಪಳುಕುವ ತುಂಗ ತರಂಗ ಸಂಗಮೇ, ಅಗಣಿತ ಪಾನ ಮೀನು ಮುತ್ತು ರತ್ನ ನವರತ್ನ ಮಿದವ, ಅಗಣಿತ ಪಾನ ಮೀನು ಮುತ್ತು ರತ್ನ ನವರತ್ನ ಮಿದವ, ಸ್ವಗೈಪುದೇ ಝರಿಯ ಬೀರಿ ಅಚ್ಚರಿಯ ಬೀರಿ, ಸ್ವಗೈಪುದೇ ಝರಿಯ ಬೀರಿ ಅಚ್ಚರಿಯ ಬೀರಿ, ಮಹಾದ್ಭುತ ವಾರಣ ಎಂತಹ ಭಯಾನಕ ಶರದಿ ಅಂಗದ ಕುಮಾರ. ಆಂಜನೇಯ, ಈ ಶರದಿಯನ್ನು ಲಂಘಿಸಿ ಜಗನ್ಮಾತೆಯ ಕುಶಲ ವಾರ್ತೆಯನ್ನು ತರುವ ವೀರರು ಧೀರರು ನಮ್ಮಲ್ಲಿ ಯಾರಿರುವರು? ವಿಚಾರಿಸುವ ಅಂಗದ ಕುಮಾರ. ನಳನೆ, ನೀನು ಎಷ್ಟು ಯೋಜನೆ ಆರುವೆ? ಘವೈ, ನೀನು ಎಷ್ಟು ಯೋಜನೆ ಆರುವೆ? ಜಾಂಬುವಂತರೆ, ನೀವು ಎಷ್ಟು ಯೋಜನೆ ಆರುವಿರಿ? ಅಂಗದ ಕುಮಾರ, ಈ ಶತಯೋಜನಗಳ ಸಮುದ್ರವನ್ನು ದಾಟಿ ಸೀತಾಮಾತೆಯ ದರ್ಶನವನ್ನು ಮಾಡುವುದು ಅಂತಹ ದುಸ್ಸಾಹಸದ ಕೆಲಸವೇನಲ್ಲ. ಏಕೆಂದರೆ ಹಿಂದೆ 21 ಆವೃತ್ತಿ ಇಡೀ ಭೂಮಂಡಲವನ್ನು ಸುತ್ತಿ ಬಂದಿರುವನು. ವಯಸ್ಸಾದ ಕಾರಣ ಹಾರಿ ಹೋಗಬಲ್ಲೆ, ಹಿಂದಿರುಗಿ ಬರಲಾರನು. ಎಲ್ಲರಿಗೂ ಕೇಳಿದೆಯಲ್ಲ, ನೀನು ಎಷ್ಟು ಯೋಜನೆ ಆರಬಲ್ಲೆ? ನಾನು ಸಮುದ್ರವೇನು ಆರಬಲ್ಲೆ, ಮತ್ತೆ ಆದರೆ ಹಿಂದಿಗೆ ಬರಲ್ಲ. ಇದಕ್ಕೆಲ್ಲ ಆಂಜನೇಯನ ಸರಿ. ಆತನನ್ನು ಧ್ಯಾನಿಸಿ ಎಚ್ಚರಿಸೋಣ. ರಾಘವ ಕಾರ್ಯವ ಸಾಧಿಸಲೀಗನ
ರಾಘವ ಕಾರ್ಯವ ಸಾಧಿಸಲೀಗನ ಸಾಗರವನು ನೀ ದಾಟುವಂತ ಸಾಗರವನು ನೀ ದಾಟುವಂತ ಗುಣವಂತ ಬಲವಂತ ಧೀಮಂತ ಸಿರಿವಂತ ಗುಣವಂತ ಬಲವಂತ ಸಿರಿವಂತ ಧೀಮಂತ ವೀರ ಧೀರವರ ಕಾದುತ ಸಂಜಾತ ಸಾರು ಗುಣ ಪೇತ ಸಾರುತ ಸಂಜಾತ. ಆಂಜನೇಯ, ನೀನು ಹುಟ್ಟಿದ ಕೂಡಲೇ ಥಟ್ಟನೆ ಆಕಾಶಕ್ಕೆ ಹಾರಿ ಆ ಸೂರ್ಯನನ್ನು ಹಿಡಿಯಲುವುದು ಅತ್ಯಂತ ಪರಾಕ್ರಮಶಾಲಿ. ಅದು ಅಲ್ಲದೆ ಬಾಲಕನಾಗಿದ್ದಾಗ ಅನೇಕ ಯಜ್ಞ ಯಾಗಾದಿಗಳನ್ನು ಹಾಳು ಮಾಡಿ ಬರುತ್ತಿದ್ದೆ. ಆಗ ಋಷಿಮುನಿಗಳು ನಿನ್ನ ಶಕ್ತಿ ಅಗೋಚರವಾಗಿರುವುದು ಶಾಪವಿತ್ತಿದ್ದರು. ಅದು ಇಂದು ವಿಮೋಚನೆ ಆಯಿತು. ಹೋಗು, ಈ ಶತಯೋಜನೆಗಳ ಸಮುದ್ರವನ್ನು ದಾಟಿ ಸೀತಾಮಾತೆಯ ದರ್ಶನವನ್ನು ಮಾಡಿ ಅಲ್ಲೇ ಸಮಾಚಾರವನ್ನು ಶ್ರೀರಾಮಚಂದ್ರ ಪ್ರಭುಗಳಿಗೆ ತಿಳಿಸುವ ಬಾರ ನಿನ್ನದಾಗಿದೆ. ನಿನಗೆ ರಾಮಾನುಗ್ರಹ ಉಂಟಾಗಲಿ. ಹೋಗಿ ಬಾ. ಭಯಪಡಬೇಡಿ. ಈ ಶತಯೋಜನ ವಿಸ್ತೀರ್ಣವುಳ್ಳ ಶರದಿಯನ್ನು ಒಂದು ಸಣ್ಣ ಕಾಲುಯೋಪಾದಿಯಾಗಿ ಲಂಘಿಸಿ ಜಗನ್ಮಾತೆಯ ಕುಶಲ ವಾರ್ತೆಯನ್ನು ತರುವೆನು. ಅಲ್ಲಿಯವರೆಗೂ ನೀವು ಇಲ್ಲಿಯೇ ಕುಳಿತು ರಾಮ ಧ್ಯಾನವನ್ನು ಮಾಡುತ್ತೀರಿ. ಆಗಬಹುದಾ? ಲಂಘಿಪೆನಿ ಲಂಘಿಸಿ ನೀರದ ಸಂಘದವರೆಗೂ ಲಂಘಿಸಿ ನೀರದ ಸಂಘದವರೆಗೂ ತುಂಗ ಬಲದಿನ ಒಂದು ನಿಮಿಷದಿ ಲಂಘಿಪೆನಿ ಫಲದಿಂದ ಹರುಷವಾಗುವೆ ಲಂಘಿಪೆನಿ ಪಾವನಾತ್ಮನಾದ ರಾಮನ ಪಾವನಾತ್ಮನಾದ ರಾಮನ ಭಾವಾಂತರದಲ್ಲಿರಿಸುತ್ತಲೇ ಭಾವಾಂತರದಲ್ಲಿರಿಸುತ್ತಲೇ ಸಿರಿವರ ಬಲವೋ ಜೀವವ ಸಿರಿವರ ಬಲವೋ ಜೀವವ ಸುತ್ತಿರ ಭಾವದಿ ನೆಗೆಯಿತ ಲಾಭವ ನೀಕ್ಷಣ ಲಂಘಿಪೆನಿ ವಾದಿಯ ವರವಿನ್ನಾಂದ್ರೆ ಅರುಷವಾದರೆ ಲಂಘಿಪೆನಿ ವಾದಿಯ 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 ಜೈ ಜೈ ರಘುವೀರ ಸಮರ್ಥ ರಾಮ 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 ಜಯ ಹನುಮಾನ್. ಸುರಕುಲವಂ ಹಿಂಸಿಸಿ ಸುರಕುಲವಂ ಹಿಂಸಿಸಿ ನಿಷ್ಕರುಣತಾನೆನಿಸಿ ಜಗವ ಬಾಧಿಸುತ್ತಿರ್ಪ ದುರುಳ ದಶಾನನ ಪುರವಿದಂ ನಿರೂಪಿಸಿದೆ ಶ್ರೀ ರಾಮಚಂದ್ರನ ದಯದಿ ದಯದಿ ಚಂಡ ದಾನವ ಮಂಡಲೇಂದ್ರನ ಚಂಡ ದಾನವ ಮಂಡಲೇಂದ್ರನ ಚಂಡ ದಾನವ ಮಂಡಲೇಂದ್ರನ ಚಂಡ ದಾನವ ಮಂಡಲೇಂದ್ರನ ಚಂಡ ದಾನವ ಮಂಡಲೇಂದ್ರನ
ಮಂಡಲೇಂದ್ರನ ಚಂಡದಾನವ ಮಂಡಲೇಂದ್ರನ ಚಂಡದಾನವ ಮಂಡಲೇಂದ್ರನ ಚಂಡದಾನವ ಮಂಡಲೇಂದ್ರನ ಚಂಡದಾನವ ಮಂಡಲೇಂದ್ರನ ಕಂಡು ಹಿಡಿದುದೆ ಇಂದು ಫಲ ಕಂಡು ಹಿಡಿದುದೆ ಇಂದು ಫಲ ಕಂಡನ ಲಂಕಾ ನಗರವ ಮಣಿಮಂಡಲವನಿದ ಕಂಡನ ಲಂಕಾ ನಗರವ ಕಂಡೇ ಗಗನ ತಲ್ಲಕ್ಕಿನ್ನೊಗೆವ ಕಲ್ಲೋಲಗಳ ಮೇಲೆ ನೆಗೆಯುತ್ತೆ ಗಗನ ತಲ್ಲಕ್ಕಿನ್ನೊಗೆವ ಕಲ್ಲೋಲಗಳ ಮೇಲೆ ನೆಗೆಯುತ್ತೆ ಗಗನ ತಲ್ಲಕ್ಕಿನ್ನೊಗೆವ ಕಲ್ಲೋಲಗಳ ಮೇಲೆ ನೆಗೆಯುತ್ತೆ ಗಗನ ತಲಕಿಂದೋಗೆವ ಕಲ್ಲೋಲಗಳ ಮೇಲೆ ನೆಗೆಯುತ್ತೆ ಗಗತಿಯೊಳಗೆ ರಾಮ ಗಗತಿಯೊಳಗೆ ಸುಖನ ತೆರದಿ ಗಗತಿಯೊಳಗೆ ಸುಖನ ತೆರದಿ ಗಗತಿಯೊಳಗೆ ಸುಖನ ತೆರದಿ ಗಗತಿಯೊಳಗೆ ಸುಖನ ತೆರದಿ ಇಲ್ಲಿಗೆ ಬರುತ್ತಿದೆ ನಗರವನಾದುರೆ ಇಲ್ಲಿಗೆ ಬರುತ್ತಿದೆ ನಗರವನಾದುರೆ ಕಂಡನ ಲಂಕಾ ನಗರವ ಮಣಿಮಂಡಲವನಿದ ಕಂಡನ ಲಂಕಾ ನಗರವ ಕಂಡೇ ತೊಳಪಯೇ ಮದ ಕಳಸ ತತಿ ಥಳಥಳಿಸಿ ಗಗನವ ಬೆಳಗಿದೆ ತೊಳಪಯೇ ಮದ ಕಳಸ ತತಿ ಥಳಥಳಿಸಿ ಗಗನವ ಬೆಳಗಿದೆ ತೊಳಪಯೇ ಮದ ಕಳಸ ತತಿ ಥಳಥಳಿಸಿ ಗಗನವ ಬೆಳಗಿದೆ ತೊಳೆಪಾಹೆ ಮದ ಕಳಸದಿ ಥಳಥಳಿಸಿ ನಗರವ ಬೆಳಗಿದೆ ಜಲತ್ರಿಕೂಟ ಜಲತ್ರಿಕೂಟ ಜಲದ ಮೇಲೆ ಜಲತ್ರಿಕೂಟ ಜಲದ ಮೇಲೆ ಜಲದ ಮೇಲೆ ಈ ತ್ರಿಕೂಟ ಜಲದ ಮೇಲೆ ಈ ತ್ರಿಕೂಟ ಜಲದ ಮೇಲೆ ಈ ತ್ರಿಕೂಟ ಜಲದ ಮೇಲೆ ಕಚ್ಚೊಲಿವ ದೈತ್ಯನ ಕೋಲಲ ನೀ ಪರಿ ಕಚ್ಚೊಲಿವ ದೈತ್ಯನ ಕೋಲಲ ನೀ ಪರಿ ಕಂಡನ ಲಂಕಾ ನಗರವ ಮಣಿಮಂಡಲವನಿದ ಕಂಡನ ಲಂಕಾ
ನಗರವಾ ಕಂಡೇ ಅಬ್ಬಾ, ಲಂಕಾ ನಗರದ ಕೋಟೆ ಇಷ್ಟೊಂದು ಒಡೆಯುತ್ತಿರಬೇಕಾದರೆ ಇನ್ನು ಈತನ ಅರಮನೆ ಆದರೂ ಇನ್ನು ಯಾವ ರೀತಿ ಇರಬಹುದು? ಸಮುದ್ರ ಲಂಘನ ಕಾಲದಲ್ಲಿ ನನಗೆ ಅಡ್ಡಲಾಗಿ ಬಂದ ಮೈನಾಕ ಪರ್ವತವನ್ನು ತಿರಸ್ಕರಿಸಿದ್ದು, ನಾಗಮಾತೆಯ ಗರ್ಭವನ್ನು ಅಡಗಿಸಿದ್ದು, ನನ್ನನ್ನೇ ನುಂಗಲು ಬಂದ ಸಿಂಹಿಕೆ ಗರ್ಭವನ್ನು ಸೂಕ್ಷ್ಮ ರೂಪದಿಂದ ಹೊಳವಕ್ಕಿ ಅವಳ ಉದರವನ್ನು ಸೀಳಿ ಹೊರಕ್ಕೆ ಬಂದ ನನಗೆ ಇಂತಹ ಇದೆ. ಇರಲಿ, ನಾನೀಗಲೇ ಪುರಪ್ರವೇಶವನ್ನು ಮಾಡಿ ನೋಡುವೆನು. ಜೈ ಜೈ ರಘುವೀರ ಸಮರ್ಥ.